ನಿಮ್ಮ ಫೇವರಿಟ್ ಸೀರಿಯಲ್ಸ್ ಈಗ ಟಿವಿಗಿಂತ ಮುಂಚೆ ಸನ್ ನೆಕ್ಸ್ಟ್ ಆಪ್ ನಲ್ಲಿ ಜಾಲಿಯಾಗಿ ಎಲ್ಲರಿಗಿಂತ ಮುಂಚೆ ನೋಡಿ. ಈಗಲೇ ಸನ್ ನೆಕ್ಸ್ಟ್ ಆಪ್ ಡೌನ್ಲೋಡ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬರ್ತಾ ಇದೆ, ಅವಳಿಗೆ ಅವಳ ಮನೆಯವರ ಪ್ರೀತಿ ಮಮತೆಯ ಆಸರೆ ಸಿಕ್ಕರೆ ಸಾಕು, ನಾನು ನೆಮ್ಮದಿಯಿಂದ ಜೀವ ಬಿಡ್ತೀನಿ. ಅಪ್ಪ, ಕಾವೇರಿ ಅವಳಾಗಿರೋ ಮದ್ವೆಗೆ ಏನೇ ಕಾರಣ ಕೊಡಬಹುದು, ಆದ್ರೆ ಅದು ಒಪ್ಕೊಳ್ಳೋಂಥದ್ದಲ್ಲ. ನಮ್ಮನೆ ಮಾನ ಮರ್ಯಾದೆನ ಬೀದಿ ಪಾಲ್ ಮಾಡಿ ಅದಕ್ಕೆ ಕಾರಣ ಇದೆ ಅಂತ ಹೇಳಿದ್ರೆ ಒಪ್ಕೊಳ್ಳೋಕ್ಕಾಗತ್ತಾ ಅಪ್ಪ? ಜೀವ ಹೋಗುತ್ತೆ ಅಂದ್ರೂ ಇನ್ನ ನೀನು ಬಿಡೋ ಮಾತೇ ಇಲ್ಲ ಕಾವೇರಿ. ನನ್ನ ಕೈಯಿಂದ ತಪ್ಪಿಸ್ಕೊಂಡಿರ್ಬೋದು, ಮಹಾರಾಣಿಯಾಗಿ ಮೇರಿತನೂ ಇರ್ಬೋದು, ಆದರೆ ಒಂದು ಸಣ್ಣ ಇರುವೆನೂ ಆನೆನ ನೆಲಕ್ಕೆ ಬೀಳಿಸ್ಬೋದು ಅನ್ನೋದನ್ನ ಮರಿಬೇಡ. ಬಿದ್ದವಳನ್ನ ಮತ್ತೆ ನಿಲ್ಲಿಸೋ ಪ್ರಯತ್ನ ನಾನು ಮಾಡಲ್ಲ ಅಂಕಲ್. ಆದರೆ ಒಡೆದಿರೋ ಈ ಮನ್ಸುಗಳನ್ನ, ಮುರಿದಿರೋ ಈ ಮನೇನ ಸರಿ ಮಾಡೋ ಶಕ್ತಿ ನನಗೆ ಕೊಡಿ. ಅದೇ ನನ್ನಿಂದಾದ ತಪ್ಪಿಗೆ ಪ್ರಾಯಶ್ಚಿತ ಅಂತ ಅನ್ಕೋತೀನಿ. ಆಂಟಿ ಮತ್ತೆ ಪೂರ್ಣಿಗೆ ಸಮಾಧಾನ ಧೈರ್ಯನ ಕೊಡಿ ಅಂಕಲ್. ಹೇಳಿ ಸರ್. ಎಲ್ಲ ರೆಡಿನಾ? ಪ್ಲ್ಯಾನ್ ರೆಡಿ ಆಗಿದೆ ಸರ್. ಏನು ಮಾಡೋದಕ್ಕೆ ಹೊರಟಿದ್ದೀರಾ? ನೀವು ಹೇಳ್ದಂಗೆ ಫಸ್ಟ್ ಆಪ್ಷನ್ನು ಅವಳನ್ನ ಆಕ್ಸಿಡೆಂಟ್ ಮಾಡಿ ಮುಗಿಸೋದು ಸರ್. ಗುಡ್, ವೆರಿ ಗುಡ್. ಸ್ಪಾಟ್ ಎಲ್ಲಿಟ್ಟಿದ್ದೀರಾ? ನಿಮ್ಮ ಮನೆಯಿಂದ ಆಫೀಸ್ಗೆ ಹೋಗೋ ಕಾಡಿನ ದಾರಿಲಿ ಸ್ಪಾಟ್ ಇಟ್ಟಿದ್ದೀವಿ ಸರ್. ಸರ್, ಸಿಟಿ ದಾಟಿದ ತಕ್ಷಣನೇ ಒಂದು ಫಾರೆಸ್ಟ್ ಸಿಗುತ್ತೆ ಸರ್. ಅಲ್ಲಿ ಆಕ್ಸಿಡೆಂಟ್ ಮಾಡಿಸಿದ್ರೆ ಆಂಬ್ಯುಲೆನ್ಸ್ ಬರೋ ಅಷ್ಟರಲ್ಲಿ, ಜನ ನೋಡೋ ಅಷ್ಟರಲ್ಲಿ ಅವಳ ಕತೆ ಮುಗಿಯುತ್ತೆ ಸರ್. ಸೂಪರ್. ಆದರೆ ಯಾರಿಗೂ ಗೊತ್ತಾಗಬಾರ್ದು, ಯಾರಿಗೂ ಅನುಮಾನ ಬರದೇ ಇರೋ ಹಾಗೆ ಕೆಲಸ ಮುಗಿಸ್ಬೇಕು. ಅದ್ರ ಬಗ್ಗೆ ನೀವು ಯೋಚನೆ ಮಾಡಬೇಡಿ ಸರ್. ಈ ವಿಷಯದಲ್ಲಿ ನಮ್ನ ಯಾರು ಟಚ್ ಮಾಡೋಕ್ಕಾಗಲ್ಲ ಸರ್. ಒಂದು ಸಣ್ಣ ಸುಳಿವು ಸಿಗದೆ ಇರೋ ರೀತಿ, ಅನುಮಾನ ಬರದೇ ಇರೋ ರೀತಿ ನಾವು ಆಕ್ಸಿಡೆಂಟ್ ಮಾಡಿ ಹೋಗ್ತೀವಿ ಸರ್. ಏನು ಎಡವಟ್ಟಾಗಲ್ಲ ತಾನೆ? ಅಕಸ್ಮಾತ್ ಏನಾದರೂ ಎಡವಟ್ಟಾದರೆ ನಾನು ಮಾತ್ರ ನಿಮ್ಮನ್ನು ಸುಮ್ಮನೆ ಬಿಡೋದಿಲ್ಲ ಸರ್. ಈ ವಿಷಯದಲ್ಲಿ ನಾನು ನಂಬಿ ಸರ್. ಜೈಲಿಂದ ಈಚೆ ಕಡೆ ಬರೋಕೆ ಆಗದೆ ಇದ್ದವನ್ನ ಈಚೆ ಕಡೆ ಬರೋ ಥರ ಮಾಡಿದ್ದೀರಾ. ನಾನು ನಿಮಗೋಸ್ಕರ ಪ್ರಾಣ ತೆಗಿಯೋಕ್ಕೂ ರೆಡಿ, ಪ್ರಾಣ ಕೊಡೋಕ್ಕೂ ರೆಡಿ ಸರ್. ಸರ್, ಏನಾರ ಪ್ರಾಬ್ಲಮ್ ಬಂದರೆ ನನ್ನನ್ನು ದಾಟ್ಕೊಂಡು ಬರ್ಬೇಕು ಸರ್. ನಾನು ಅದಕ್ಕೆ ಅವಕಾಶ ಮಾಡಿಕೊಡಲ್ಲ ಸರ್. ಗುಡ್. ಆ ಕಾವೇರಿ ಕೆಲಸನ ಆದಷ್ಟು ಬೇಗ ಮುಗಿಸಿ ನಂಗೆ ಫೋನ್ ಮಾಡು. ಆಯಿತು ಸರ್. ಯಾರ ಜೊತೆ ಫೋನಲ್ಲಿ ಮಾತಾಡ್ತಿದ್ದೆ? ಅದು ಕಾತಿ, ಜೈಲಲ್ಲಿ ಒಬ್ಬ ಖೈದಿ ಇದ್ದಾನೆ, ಅವನ ಕೇಸ್ ವಿಚಾರವಾಗಿ ಮಾತಾಡ್ತಾ ಇದ್ದೆ ಅಷ್ಟೇ. ಮತ್ತೆ ಕಾವೇರಿ ಕೆಲಸ ಮುಗಿಸು ಅಂತ ಮಾತಾಡ್ತಾ ಇದ್ದೆ. ಎಲ್ಲ ಕೇಳಿಸ್ಕೊಂಡು ಮತ್ತೆ ಯಾಕೆ ನನ್ನ ಕೇಳ್ತಾ ಇದೀಯಾ? ಇಲ್ಲ, ಕೊನೆ ಮಾತನ್ನ ಮಾತ್ರ ಕೇಳಿಸ್ಕೊಂಡೆ, ಅದಕ್ಕೆ ಕೇಳ್ತಾ ಇರೋದು. ಏನ್ ಮಾಡಕ್ ಹೊರಟಿದ್ಯಾ? ನಿಜ, ಕಾವೇರಿಗೊಂದು ಗತಿ ಕಾಣಿಸಕ್ಕೆ ಹೊರಟಿದ್ದೀನಿ. ಏನು ಕೊಲ್ಲಕ್ ಹೊರಟಿದ್ಯಾ? ಒಬ್ಬ ಲಾಯರ್ ಆಗಿ ನೀನ್ ಈ ರೀತಿ ಕೆಲಸ ಮಾಡ್ಬೋದಾ? ನಾಳೆ ಏನಾದ್ರೂ ಹೆಚ್ಚು ಕಡಿಮೆ ಆಗಿ ವಿಷಯ ಆಚೆ ಬಂದ್ರೆ ಈ ಸಮಾಜ ನಮಗ್ ಗೌರವ ಕೊಡತ್ತಾ? ಜೈಲಲ್ಲಿರೋ ಖೈದಿಗೂ ನಮಗೂ ಏನ್ ವ್ಯತ್ಯಾಸ? ನೀನ್ ಈ ತರ ಮಾಡ್ತೀಯ ಅಂತ ನಾನು ಅನ್ಕೊಂಡಿರ್ಲಿಲ್ಲ. ಇವಳಿಗೆ ಕಾವೇರಿನ ಮುಗಿಸೋ ವಿಷಯ ಹೇಳಬೇಕು ಅಂತಿದ್ದೆ. ಈಗ ಏನಾದರೂ ಅಪ್ಪಿತಪ್ಪಿ ಸತ್ಯ ಹೇಳಿದ್ರೆ ಇವಳೇ ಕೆಲಸನ ಹಾಳು ಮಾಡ್ಬಿಡ್ತಾಳೆ. ಏನ್ ಮಾಡೋದು? ಪ್ರಬಲ, ನಿನ್ ಜೊತೆನೆ ಮಾತಾಡ್ತಾ ಇರೋದು. ಏನ್ ಯೋಚನೆ ಮಾಡ್ತಾ ಇದ್ಯಾ? ಯಾಕೆ ಈ ರೀತಿ ಮುಟ್ಟಾಳ್ ಕೆಲಸ ಮಾಡೋದಕ್ಕೆ ಹೊರಟಿದ್ಯಾ? ನಿನಗೂ ಅಪ್ಪನ್ಗೂ ಏನ್ ವ್ಯತ್ಯಾಸ ಹೇಳು? ಅವರು ಆ ಕಾವೇರಿನ ಮದ್ವೆ ಆಗಿ ಬಂದು ನಮ್ ಜೀವ ತೆಗಿತಾ ಇದ್ದಾರೆ. ನೀನು ಆ ಕಾವೇರಿನ ಕೊಂದು ಜೈಲಿಗೆ ಹೋಗಿ ನನ್ನನ್ನ ಮಣ್ಣು ಮಾಡ್ಬೇಕು ಅಂತಿದ್ಯಾ? ಕಾತಿ, ಕೂಲ್ ಡೌನ್. ಆ ಕಾವೇರಿ ವಿಚಾರವಾಗಿ ನಾನೇನೋ ಯೋಚನೆ ಮಾಡಿ ಎಲ್ಲ ಪ್ಲಾನ್ ಮಾಡಿದ್ದೀನಿ. ಆದರೆ ನೀನು ಅದನ್ನು ತಿಳ್ಕೊಳ್ದೆ ಸುಮ್ಮನೆ ಏನೇನೋ ಅರ್ಥ ಮಾಡಿಕೊಂಡು ಬಾಯಿಗೆ ಬಂದಂಗೆ ಮಾತಾಡಬೇಡ. ಇಷ್ಟೇನಾ ನೀನು ನನ್ನ ನಂಬಿರೋದು, ಅರ್ಥ ಮಾಡ್ಕೊಂಡಿರೋದು? ಹಾಂ,
ಹಾಗಾದ್ರೆ ನೀನ್ ಕಾವೇರಿನ ಕೊಲ್ಲಕ್ ಹೊರಟಿಲ್ವಾ? ಇಲ್ಲ ಕಾತಿ. ಮತ್ತೆ ಏನ್ ಮಾಡಕ್ ಹೊರಟಿದ್ಯಾ? ನೋಡು, ಆ ವಿಚಾರನ ಇಲ್ಲೆಲ್ಲ ಮಾತಾಡೋದು ಬೇಡ. ಆಫೀಸ್ಗೆ ಹೋಗ್ತಾ ಮಾತಾಡೋಣ ಬಾ. ಓಕೆ, ಸಾರಿ, ನಿನ್ನನ್ನು ತಪ್ಪಾಗಿ ತಿಳ್ಕೊಂಡ್ಬಿಟ್ಟೆ. ಇಟ್ಸ್ ಓಕೆ ಕಾತಿ, ಆಫೀಸಿಗೆ ಟೈಮ್ ಆಗ್ತಿದೆ, ಬಾ ಹೋಗೋಣ. ಅಲ್ಲ ಪ್ರಬಲ, ಇದೇ ಥರ ನೀನು ನಂಗೇನು ಹೇಳ್ದೇ ಇದ್ರೆ ಟೆನ್ಷನ್ ಇನ್ನೂ ಜಾಸ್ತಿ ಆಗುತ್ತೆ. ಕಾತಿ ಹೋಗ್ತಾ ಹೇಳ್ತೀನಿ ಬಾ, ಕಮ್. ಇವರಿಬ್ರು ಏನೋ ಪ್ಲಾನ್ ಮಾಡೋದಕ್ಕೆ ಹೊರಟಿದ್ದಾರೆ. ಅದೇನು ಅಂತ ಆದಷ್ಟು ಬೇಗ ತಿಳ್ಕೊಂಡು ಅದನ್ನ ಹಾಳು ಮಾಡಬೇಕು. ಅವರು ಒಂದಾದ್ಮೇಲೆ ಒಂದು ಪ್ಲಾನ್ ಮಾಡ್ತಾನೆ ಇರ್ತಾರೆ. ನಾವು ನೋಡ್ಕೊಂಡು ಸುಮ್ಮನಿರೋದು ಬಿಟ್ಟು ಬೇರೆ ಏನೂ ಮಾಡ್ತಾ ಇಲ್ಲ. ಯಾಕ್ರಿ? ಯಾಕೇನು ಮಾಡ್ತಿಲ್ಲ? ಆ ಮೋನಿಕನ್ನ ತಂದು ಆಫೀಸಿಗೆ ಬಿಟ್ಟಿಲ್ವಾ? ಇಲಿನ ಹಿಡಿಯೋಕ್ಕೆ ಬೆಕ್ ತಂದು ಬಿಟ್ಟಾಯ್ತು. ಆದರೆ ಇಂಥ ದೊಡ್ಡ ಹುಲಿಗಳನ್ನು ಹಿಡಿಯೋದಕ್ಕೆ ಏನಾದರೂ ಮಾಡಲೇಬೇಕು. ಮಾಡೋಣ, ಅದಕ್ಕೂ ಏನಾದರೂ ಒಂದು ಪ್ಲಾನ್ ಮಾಡೋಣ. ಒಟ್ನಲ್ಲಿ ಆ ಪ್ರಬಲ ಮತ್ತೆ ಕಾತಿ ಕ್ರಿಮಿನಲ್ ಉಪಾಯ ಪಾಲಿಸ್ಲೇಬಾರ್ದು. ಅದಕ್ಕೆಲ್ಲ ಬ್ರೇಕ್ ಹಾಕಿ CEO ರೇಸಲ್ಲಿ ನಾವು ಮಾತ್ರ ಗೆಲ್ಲಬೇಕು. ಗೆಲ್ತೀವಿ, ಗೆದ್ದೇ ಗೆಲ್ತೀವಿ. ಸರ್ಸು, ಎಲ್ಲ ಇಟ್ಕೊಂಡಿದ್ಯಾ ತಾನ? ಪೂರ್ಣೆ, ಏ ಪೂರ್ಣೆ. ಅತ್ತೆ, ನಾನು ಆಫೀಸ್ಗೆ ಹೋಗಿ ಬರ್ತೀನಿ. ಸರಿ ಪಾದಿ. ಪೂರ್ಣೆ, ಏನ್ರಿ? ಅದು ಆಫೀಸ್ಗೆ ಹೊರಟಿದ್ದೆ. ಹೋಗೋಕೆ ಮುಂಚೆ ನಿನ್ನ ಮುಖ ನೋಡ್ಕೊಂಡು ಹೋದ್ರೆ ನನಗೆ ಭಾಗ್ಯ ಬರುತ್ತಂತೆ ಕಣೆ. ಅದರಿಂದ ನಿನ್ನ ತಂಗಿ CEO ಆಗೋ ಬದಲು ನಾನು CEO ಆಗ್ಬೋದು. ಅದಕ್ಕೆ ಕರೆದೆ. ರೀ, ಅದು ಸಾಧ್ಯ ಇಲ್ಲ ಅಂತ ಗೊತ್ತು ತಾನೆ. ಒಂದು ವೇಳೆ ನಿನ್ನ ಮುಖ ನೋಡ್ಕೊಂಡು ಹೋದ್ರೆ ನನಗೆ ಭಾಗ್ಯ ಸಿಗುತ್ತೆ ಅನ್ನೋದಾದ್ರೆ ಪೂರ್ಣೆ, ನೀನನ್ನು ಮದುವೆ ಆಗಿ ನೆಕ್ಸ್ಟ್ ಡೇನೇ ನಾನು ಅಮ್ಮನೇ ಆಗ್ಬಿಡ್ತಿದ್ದೆ ಕಣೆ. ಈ ಮನೆ ಹಳ್ಳಿನಾಗ ಬಂದಿದ್ದೆ ನನ್ನ ಪೂರ್ವ ಜನ್ಮದ ಕರ್ಮ ಅಂತ ಅನ್ಸತ್ತೆ. ಹೋಗಿ ತಿಂಡಿ ಬಾಕ್ಸ್ ತಗೊಂಬ. ಇಲ್ಲ ವೆರೈಟಿ ತಿಂಡಿಗಳು ನಿಮಗೆ ಮಾತ್ರ ನನಗಲ್ಲ ಅಂತಂದ್ರೆ ಹೇಳು, ಹಾಗೆ ಕೈ ಬೀಸ್ಕೊಂಡು ಹೋಗ್ತೀನಿ. ತಂಗಿಯಿಂದ ವನವಾಸ, ಅಕ್ಕನಿಂದ ಉಪವಾಸ. ಯಾಕ್ರಿ ಬೆಳಿಗ್ಗೆ ಬೆಳಿಗ್ಗೆನೆ ಯಾಕೆ ಹೇಗೆ ಮಾತಾಡ್ತಿದ್ದೀರಾ? ನೀವು ಆಫೀಸ್ಗೆ ಹೋಗ್ತೀರಾ ಅಂತಾನೂ ನನಗೆ ಗೊತ್ತು. ನಾನು ಲಂಚ್ ಬಾಕ್ಸ್ನು ಆಲ್ರೆಡಿ ರೆಡಿ ಮಾಡಿಟ್ಟಿದ್ದೀನಿ. ಪೂಜೆ ಹೇಗೋ ಬೇಗ ಮುಗ್ದಿದೆ. ಹಾಗೆ ಸಮಾಧಿವರೆಗೂ ಬಂದು ಹೋಗ್ತೀರೇನೋ ಅಂತ ಕೇಳೋಣ ಅಂತ ಬಂದೆ ಅಷ್ಟೇ. ನೀವು ಬಂದಿದ್ರೆ ಚೆನ್ನಾಗಿರ್ತಿತ್ತು ರೀ. ನಾನು ಬಂದ್ರಷ್ಟು ಬಿಟ್ರಷ್ಟು. ಬರಬೇಕಾಗಿರೋರು ಜೊತೆಲೇ ಇದಾರಲ್ಲ. ಹೋಗಿ ಬನ್ನಿ. ಕಾವೇರಿಯನ್ನು ಅಧ್ಯಕ್ಷ ಇಲ್ಲದೆ ಇದ್ರೇನು ಅವಳ ಫ್ರೆಂಡು ಉಪಾಧ್ಯಕ್ಷ ಇದ್ದಾಳಲ್ಲ, ಅವಳ ಜಾಗನ ಅವಳೇ ತುಂಬ್ತಾಳೆ. ಇನ್ನು ಅಳಿಯ ಅನ್ನೋನು ಒಂಥರ ಫಿಲಿಂದ ಬ್ಲ್ಯಾಂಕ್ಸ್ ಇದ್ದಂಗೆ. ಆಟಕ್ಕುಂಟು ಆದರೆ ಲೆಕ್ಕಕ್ಕಿಲ್ಲ. ನನ್ನ ಬಗ್ಗೆ ಎಲ್ಲ ತಲೆ ಕೆಡಿಸ್ಕೊಬೇಡಿ. ಹೇಗಿದ್ರು ಮನೇಲಿ ಪೂಜೆ ಆಗಬೇಕಾದ್ರೆ ನಿಮ್ಗಳ ಜೊತೆ ಇದ್ನಲ್ಲ, ಸಮಾಧಿ ಹತ್ರ ನೀವು ಹೋಗಿ ಪೂಜೆ ಮಾಡ್ಕೊಂಬನ್ನಿ. ಹಾಗಲ್ಲ ರೀ ಪೂರ್ಣಿ, ಆದಿ ಒತ್ತಾಯ ಮಾಡಬೇಡ.